ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಿಪ್ಪಾಣಿ ತಾಲೂಕಿನ ಅಕೋಳ ಗ್ರಾಮದಲ್ಲಿ ಸುರೇಶ ಒಡ್ಡರ ಮತ್ತೆ ಮನೆಯಲ್ಲಿ ಅಡ್ಡಿಯಲ್ಲಿ ಮಟಕ ದಂಧೆ ಹಗಲು ರಾತ್ರಿ ಮತ್ತೆ ಹಳೆ ಚಾಳಿ ಮುಂದುವರೆಸಿದ್ದಾನೆ. ಓಪನ್ ಕ್ಲೋಸ್ ಮಟಕ ದಂಧೆಗೆ ಸಾಥ್ ಕೊಡುತ್ತಿರುವ ಕೆಲ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ನನ್ನ ಬಳಿ ಬಂದು ಹೋಗ್ತಾರೆ, ಹಣವನ್ನ ನೀಡಿದ್ದೀನಿ ಎಂದು ಹೇಳಿದ್ದಾನೆ. ಹಾಗೂ ಯಾರೂ ನನ್ನ ಟಚ್ ಮಾಡಲು ಸಾಧ್ಯವಿಲ್ಲ. ಇಲಾಖೆಗೆ ಸಾಕಷ್ಟು ಹಣ, ಹೆಂಡ, ಮಟನ್ ಸೇರಿ ದೀಪಾವಳಿಗೆ ಬಟ್ಟೆ, ಅರಿವೆ ಹೀಗೆ ಲಂಚ ಕೊಟ್ಟಿದ್ದೀನಿ ಅಂತ ಅಹಂಕಾರದಿಂದ ಮೌಖಿಕವಾಗಿ ಉತ್ತರ ಕೊಡ್ತಾನೆ. ಅವರು ಇಲ್ಲಿ ಬರಲ್ಲ, ಕಾಲಿಡಬೇಕಾದ್ರೆ ವಿಚಾರ ಮಾಡ್ತಾರೆ. ಎಲ್ಲರಿಗೂ ಏನು ಕೊಡ್ತೀನಿ, ಇದು ಏನೋ ಇವರ ಮೇಲೆ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲು ಯಾಕೆ ಹಿಂದೆಟು ಹಾಕ್ತಾ ಇದ್ದಾರೆ. ಸುಮಾರು ಬಾರಿ ಸುದ್ದಿ ಪ್ರಸಾರ ಮಾಡಿದ್ರು ಮತ್ತೆ ಮುಂದುವರೆದ ಮಟ್ಕಾ ದಂಧೆ. ಸುರೇಶ್ ಒಡ್ಡರ ಇವನು ತಮ್ಮ ಮನೆಯ ಅಡ್ಡೆಯಲ್ಲಿ ಕೂಡ ಮಟ್ಕಾ ದಂಧೆಯನ್ನ ಆರಾಮಾಗಿ ರಾಜರೋಷವಾಗಿ ಅಕ್ರಮವಾಗಿ ಅಡ್ಡೆಗಳನ್ನ ನಿರ್ಮಿಸಿ ಸುಟ್ಟ ಮಟ್ಕಾ ದಂಧೆಯನ್ನ ಕಾನೂನು ಬಾಹಿರವಾಗಿ ಮಟ್ಕಾ ದಂಧೆ ನಡೆಸುತ್ತಿದ್ದಾನೆ. ಯಾರು ಈ ದಂಧೆಗೆ ಸಾಥ್ ಕೊಡಿಸಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಹಾಗೂ ಇವರ ಮೇಲೆ ಕ್ರಮ ಯಾವಾಗ ಕೈಗೊಳ್ತಾರೆ. ಇಂತಹ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ವಿರುದ್ಧ ಯಾಕೆ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ? ಇವರ ಪಾತ್ರ ಏನಿದೆ? ಅಥವಾ ಇವರು ಈ ಕಾನೂನು ಬಾಹಿರವಾಗಿ ನಡೆಸ್ತಾ ಇರುವ ಮಟ್ಕಾ ದಂಧೆಗೆ ಏನೋ ಪಾಲುದಾರಿಕೆ ಹೊಂದಿದ್ದಾರೆ? ಇವರ ಮೇಲೆ ಕಠಿಣ ಕಾನೂನು ಕ್ರಮ ಯಾಕೆ ಆಗ್ತಾ ಇಲ್ಲ? ಇವನು ಕೊಡುವ ಭಿಕ್ಷೆಗಾಗಿ ಕೈಚಾಚುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ ಕಾನೂನು ಕ್ರಮ ಕೈಗೊಳ್ತಾರೆ ಅಥವಾ ವ್ಯವಸ್ಥೆ ಇವರೊಂದಿಗೆ ಬೆನ್ನೆಲುಬಾಗಿ ನಿಂತಿದೆ ಎಂದು ಜನರಿಗೆ ಸ್ಪಷ್ಟವಾಗಿ ತಿಳಿಯಬೇಕಾಗಿದೆ. ಅಲ್ಲದೆ ಇದು ನಿಜ ಸಂಗತಿ ಎಂದೆನಿಸ್ತಾ ಇದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.